ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಹೊಸ ವರ್ಷದೊಳಗೆ ಪ್ರವೇಶಿಸಲಿದ್ದೀರಿ. ನಿಮ್ಮನ್ನು ಸಿದ್ಧಪಡಿಸಿಕೊಳ್ಳಿರಿ. ಹೊಸ ಮೇಲುಗಳ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲಿದ್ದೀರಿ. ಈ ದಿನಗಳಲ್ಲಿ ದೇವರ ಕೃಪೆಗಳ ನೆನೆಸಿ ಆತನನ್ನು ಸ್ತುತಿಸಬೇಕು. ಈ ವರ್ಷ ಪೂರ್ತಿ ಆತನು ನಡೆಸಿಕೊಂಡು ಬಂದದನ್ನು ಹಿಂತಿರುಗಿ ನೋಡಿರಿ. ಜನವರಿ ತಿಂಗಳಿನಿಂದ ಇಲ್ಲಿಯವರೆಗೂ ಎಷ್ಟು ಕಷ್ಟಗಳು, ಉಪದ್ರವಗಳು, ಆಪತ್ತು, ಇಕ್ಕಟ್ಟುಗಳು, ಎಲ್ಲದರಲ್ಲೂ ದೇವರು ಅದ್ಭುತವಾಗಿ ನಡೆಸಿಕೊಂಡು ಬಂದರಲ್ಲವಾ? ಅದನ್ನೆಲ್ಲ ನೆನೆಸಿ ನಾವು ದೇವರನ್ನು ಸ್ತುತಿಸಬೇಕು. ಹಾಗಾದರೆ ನೋಡಿರಿ, ಆದಿಕಾಂಡ 32ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಯಾಕೋಬನು ಎಂಬಂತ ಭಕ್ತನು ಹೇಳುತ್ತಾನೆ, ನೀನು ನಿನ್ನ ದಾಸನಾದ ನನ್ನ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ನಿನ್ನ ವಾಗ್ದಾನವನ್ನು ನೆರವೇರಿಸಿದ್ದೀಯಲ್ಲ, ನಾನು ಅದಕ್ಕೆ ಕೇವಲ ಅಪಾತ್ರನಾಗಿದ್ದೇನೆ. ದೇವರ ಮುಂದೆ ಅವನು ಹೇಳುತ್ತಾ ಇದ್ದಾನೆ, ನೀವು ನನ್ನನ್ನು ನಡೆಸಿಕೊಂಡು ಬಂದ ಮಾರ್ಗವನ್ನು ನಾನು ಹಿಂತಿರುಗಿ ನೋಡುತ್ತೇನೆ. ನಾನು ಕೇವಲ ಒಂದು ಕೋಲಿನೊಟ್ಟಿಗೆ ಈ ಸ್ಥಳದಿಂದ ಹೋದೆನು. ಇಂದು ನನಗೆ ಇಷ್ಟು ಆಶೀರ್ವಾದಗಳನ್ನು ಕೊಟ್ಟಿದ್ದೀರಿ. ಹೆಂಡತಿ, ಮಕ್ಕಳು, ಆಸ್ತಿಗಳು, ಇಷ್ಟು ಕಾರ್ಯಗಳನ್ನು ಕೊಟ್ಟಿದ್ದೀರಿ. ದೇವರೇ, ನಿನ್ನ ದಾಸನ ಮೇಲೆ ಇಷ್ಟು ಪ್ರೀತಿಯನ್ನಿಟ್ಟು ನಿನ್ನ ವಾಗ್ದಾನಗಳನ್ನೆಲ್ಲ ನೆರವೇರಿಸಿದ್ದೀಯಲ್ಲ, ಇದಕ್ಕೆ ನಾನು ಅಪಾತ್ರನು. ನಾನಿದಕ್ಕೆ ಯೋಗ್ಯತೆ ಉಳ್ಳವನು ಅಲ್ಲ. ಎಲ್ಲವೂ ನಿಮ್ಮ ಕೃಪೆ ಕೃಪೆ ಕೃಪೆ. ಹಾಗಾದರೆ ಹಿಂತಿರುಗಿ ನೋಡಿರಿ. ನನ್ನ ಪರಿಶುದ್ಧತೆ, ನನ್ನ ಭಕ್ತಿ, ನನ್ನ ಪ್ರಾರ್ಥನೆ ನನ್ನಿಂದಲೇ ಆ ರೀತಿ ಯೋಚನೆ ಬರುತ್ತಾ ಇದೆಯಾ? ಆ ರೀತಿ ಇರಬಾರದು. ಯೋಗ್ಯತೆ ಇಲ್ಲದ ನನಗೆ ದೇವರ ಕೃಪೆ. ಆತನು ನನ್ನನ್ನು ಕಾಪಾಡಿದನು, ನನ್ನನ್ನು ಆಶೀರ್ವದಿಸಿದನು, ನಡೆಸಿದನು. ಆ ದಯೆಯನ್ನು ನೆನೆಸಿ ದೇವರನ್ನು ಸ್ತುತಿಸಬೇಕು. ಯಾಕೋಬ ಆ ರೀತಿಯಾಗಿ ಸ್ತುತಿಸಿದನು. ಇಂದು ನೀವೇ ಯೋಚಿಸಿ ನೋಡಿರಿ, ಈ ವರ್ಷದಲ್ಲಿ ನಿಮಗೆ ಎಷ್ಟು ಆಪತ್ತುಗಳು ಬಂದವು. ಕಣ್ಣಿಗೆ ಕಾಣುವಂಥ ಆಪತ್ತುಗಳು, ಕಾಣದೇ ಇರುವಂಥ ಆಪತ್ತುಗಳು, ಎಷ್ಟು ವ್ಯಾಧಿಗಳು ನಿಮ್ಮನ್ನು ಬಾಧಿಸಿತು. ಆದರೆ ನೀವು ಹಾಸಿಗೆ ಹಿಡಿಯಲಿಲ್ಲ, ನೀವು ಬಹಳವಾಗಿ ಬಾಧಿಸಲ್ಪಡಲಿಲ್ಲ, ಅದನ್ನು ಜಯಿಸಿ ಬಂದಿರಿ. ಇದೆಲ್ಲವೂ ದೇವರ ಕೃಪೆ. ಏನು ಇಲ್ಲದ ಅವಸ್ಥೆಯಿಂದ ದೇವರು ಏನೆಲ್ಲ ಕೊಟ್ಟಿದ್ದಾರೆ. ಕೆಲಸ ಮಾಡಲು ಬಲ, ಬಿಸ್ನೆಸ್ ಮಾಡಲು ಬಲ, ವ್ಯವಹಾರಗಳಲ್ಲಿ ಆಶೀರ್ವಾದ, ಮೇಲುಗಳು, ಅದನ್ನೆಲ್ಲ ಯೋಚಿಸಿ ನೋಡಿ. ದೇವರೇ, ನನ್ನನ್ನು ಇಷ್ಟು ದೂರ ನಡೆಸಿಕೊಂಡು ಬಂದದ್ದಕ್ಕೆ ನಾನು ಅಪಾತ್ರನು. ಇದೆಲ್ಲ ನಿಮ್ಮ ಕೃಪೆಯೇ. ಆ ರೀತಿ ಯೋಚಿಸಿ ನಾವು ದೇವರನ್ನು ಸ್ತುತಿಸುತ್ತೇವೆ. ನೋಡಿರಿ, ಆತನ ಹೃದಯ ಸಂತೋಷ ಪಡುವುದು. ಅದು ಹೊಸ ವರ್ಷಕ್ಕಾಗಿರುವಂತ ಒಂದು ಸಿದ್ಧತೆ. ದೇವರನ್ನು ನೋಡಿ ಹೇಳುವಿರಾ, ದೇವರೇ, ನೀವು ನನ್ನನ್ನು ಇಲ್ಲಿಯವರೆಗೂ ನಡೆಸಿಕೊಂಡು ಬಂದದಕ್ಕೆ ನಾನು ಎಷ್ಟರವನು. ದೇವರೇ, ನನ್ನ ಕುಟುಂಬ ಎಷ್ಟರದು. ಇಷ್ಟು ದೊಡ್ಡ ಆಶೀರ್ವಾದಗಳನ್ನು ಕೊಟ್ಟಿರಿ, ಸುರಕ್ಷತೆಯನ್ನು ಕೊಟ್ಟಿರಿ, ಮೇಲುಗಳನ್ನು ಕೊಟ್ಟಿರಿ. ಈ ದಯೆಯನ್ನು ನೀವು ನಮಗೆ ತೋರಿಸುವುದಕ್ಕೆ ನಾನು ಎಷ್ಟರವನು. ನಿಮ್ಮ ಕೃಪೆಯನ್ನು ನೆನೆಸಿ ನಾನು ನಿಮ್ಮನ್ನು ಸ್ತುತಿಸುತ್ತೇನೆ, ಸ್ತುತಿಸುತ್ತೇನೆ, ಸ್ತುತಿಸುತ್ತೇನೆ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.